ನಿಮ್ಮ ಬೆವರಿನ ಹನಿಯಿಂದ ಇವರು ಪ್ರತಿ 4 ವರ್ಷಕ್ಕೊಂದು ಬಾರಿ ಹಂತವಾಗಿ ಹೊಡ್ಕೊಂಡು ಇವತ್ತು ಪತ್ತಿನ ಸಹಕಾರ ಸಂಘ ಇಲ್ಲೇ ನೋಡಿ, ನಿಮ್ಮ ಪಕ್ಕದ ಜಿಲ್ಲೆ ಬೀದರಲ್ಲಿ ಪತ್ತಿನ ಸಹಕಾರ ಸಂಘ ಇದೆ. ಕೇವಲ ಒಂದು ಜಿಲ್ಲೆಗೆ ಸೀಮಿತವಾಗಿರುವಂಥ ಪತ್ತಿನ ಸಹಕಾರ ಸಂಘದಲ್ಲಿ ಇವತ್ತು 23 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಇದೆ, ಟ್ರಾನ್ಸಾಕ್ಷನ್ ಇದೆ. ಆದರೆ ಕಲಬುರಗಿಯಲ್ಲಿ 2 ವಿಭಾಗದಲ್ಲಿರುವಂಥ ಪತ್ತಿನ ಸಹಕಾರ ಸಂಘದಲ್ಲಿ ಇನ್ನೂ 7 ಕೋಟಿ ರೂಪಾಯಿ ದಾಟಿಲ್ಲ. ಸುಮಾರು 10 ವರ್ಷದಿಂದ ನಿರಂತರವಾಗಿ ಆಡಳಿತ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾನು ಹೇಳೋದಷ್ಟೇ, ನಾವು 8 ಜನ ರಾಜೀನಾಮೆ ಕೊಟ್ಟಿರೋದು, ಸುಮಾರು ಒಂದು 12 ಕೋಟಿ ರೂಪಾಯಿ ಪತ್ತಿನ ಸಹಕಾರ ಸಂಘಕ್ಕೆ ತಂದಿದ್ದೀವಿ. ಆದರೆ ಇಷ್ಟೊಂದು ಬೆಳವಣಿಗೆ ಹಿಂದೆ ಎಂದಾದರೂ ನಡೆದಿತ್ತಾ? ಈಗ ಮೊನ್ನೆ ನಾವೊಂದು ಪತ್ರ ಕೊಟ್ಟಿದ್ವಿ, ಯಾರಿಗೆ? ಚುನಾವಣಾ ಕಮಿಷನರ್, ಚುನಾವಣಾ ಆಯುಕ್ತರು, ಸಹಕಾರ ಸಂಘಗಳ ಇಲಾಖೆ ಬೆಂಗಳೂರವರಿಗೆ ಒಂದು ಪತ್ರ ಬರೀತೀವಿ. ಏನಂತ? ಈ ಒಂದು ಚುನಾವಣೆ ಪದೇ ನಡೆಸ್ತಿರೋದ್ರಿಂದ ಅಲ್ಲಿರುವಂಥ ಸದಸ್ಯರಿಗೆ ಬರ್ಡನ್ ಆಗುತ್ತೆ, ಭಾರ ಆಗುತ್ತೆ, ದಯವಿಟ್ಟು ಈ ಚುನಾವಣೆಯನ್ನು ಮುಂದೂಡಿ ಅಂತೇಳಿ. ಅದನ್ನ ಇವ್ರು ತಗೊಂಡ್ಬಂದು ಹಾಕ್ತಾರೆ. ಎಂತ ಮೂರ್ಖರು ಅಂತ ಅನ್ನೋದಕ್ಕೆ ಇವರೇ ಸಾಕ್ಷಿ ನೋಡಿ. ಅದನ್ನ ಇವ್ರು ತಗೊಂಡು ಗ್ರೂಪಿಗೆ ಹಾಕಿದ್ರು. ಅವಾಗ ನಾನು ಬಹಳ ಖುಷಿ ಆಯಿತು, ಹರ್ಷ ವ್ಯಕ್ತಪಡಿಸಿದೆ. ನಿಜಕ್ಕೂ ನಾನು ಇದನ್ನು ಹುಡ್ಕೊಂಡು ಕೂತಿದ್ದೆ, ಸ್ವಾಮಿ ನೀನು ಹಾಕಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ಯಾಕೆಂದರೆ ಒಂದು ಡಿಪೋದಲ್ಲಿ ಮತಯಾಚನೆ ಹೋದಾಗ ಹೇಳ್ತಾರೆ ಇವರು, ಅಲ್ಲ ಸರ್ 4 ತಿಂಗಳಿಗೆ ನೀವು ಚುನಾವಣೆ ಮಾಡ್ತೀರಾ, ಈ ಬರ್ಡನ್ ಯಾರ ಮೇಲೆ ಹಾಕ್ತೀರಾ ಅಂತಂದರೆ 8 ಜನ ರಾಜೀನಾಮೆ ಕೊಟ್ಟಿರೋದು ಕೇಳಬೇಕು ಅಂತ ಹೇಳ್ತಾರೆ. 8 ಜನ ರಾಜೀನಾಮೆ ಕೊಟ್ಟಿರೋದು ನೀವೆಂದು ನಿಮ್ಮ ಇತಿಹಾಸದಲ್ಲಿ ಎಂದೂ ಮಾಡೋಕ್ಕಾಗ್ತಿರುವಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಆದರೆ ಈ ಭಾರವನ್ನು ಬರ್ಡನ್ ಆಗೋದು ಈ 8 ಜನರಿಗೆ ಮಾತ್ರ, ಅಥವಾ ಈ 8 ಜನರ ಮೇಲೆ ಬರೋದಿಲ್ಲ. ಅದು ಚುನಾವಣೆ ತಾರಾತುರಿಯಲ್ಲಿ ಮಾಡಿ ಅಂತ ಕೇಳಿದ್ವಿ ನೀವು, ನಾವಲ್ಲ. ನಾವು ಚುನಾವಣೆ ಮುಂದೂಡಿ ಅಂತ ಹೇಳಿದ್ವಿ. ಆದರೆ ಚುನಾವಣೆಯಲ್ಲಿ ತಾರಾತುರಿಯಲ್ಲಿ ಯಾಕೆ ಹೋದ್ರು ಅಂತಂದರೆ, ಶ್ರೀ ದೇವರಾಜ್ ಚೌರ್ ಅವರು ಭ್ರಷ್ಟಾಚಾರ ಮಾಡಿರೋದು 64 ಎನ್ಕ್ವೈರಿಯಲ್ಲಿ ಸಾಬೀತಾಗಿದೆ. ಇವರು ಭ್ರಷ್ಟಾಚಾರ ಮಾಡಿರೋದು ನಿಜವಿದೆ. ಇವ್ರನ್ನ ಅನರ್ಹಗೊಳಿಸಬೇಕು ಅಂತೇಳಿ ಸಹಕಾರ ಸಂಘಗಳ ನಿಬಂಧಕರು, ಜಂಟಿ ನಿಬಂಧಕರು ಕಲಬುರಗಿರವರು ಬೆಂಗಳೂರವರಿಗೆ ಪತ್ರ ಬರೆದಿರ್ತಾರೆ. ಅದಕ್ಕೆ ಪೂರಕವಾಗಿ ನಾವೆಲ್ಲರೂ ಕೂಡ ತಿಂಗಳಲ್ಲಿ 3-4 ಬಾರಿ ಬೆಂಗಳೂರಿಗೆ ಭೇಟಿ ಕೊಟ್ಟು ಅವ್ರನ್ನ ಅನರ್ಹಗೊಳಿಸಬೇಕು ಅಂತ ನಿರಂತರ ಹೋರಾಟ ಮಾಡ್ತಾ ಇರ್ತೀವಿ. ಅವ್ರನ್ನ ಅನರ್ಹಗೊಳಿಸಿದ್ರೆ ಸಂಪೂರ್ಣ ಬೋರ್ಡಿಗೆ ಎಲೆಕ್ಷನ್ ನಡೆಯುತ್ತೆ. ಈ ನೌಕರರ ದುಡ್ಡು ಎಲ್ಲಿ ಹಾಳಾಗ್ತಾ ಇದೆ, ಈ ನೌಕರರು ಎಲ್ಲಿ ವಂಚನೆ ಮಾಡ್ತಾ ಇದ್ದಾರೆ, ಅದನ್ನು ಅಲ್ಲೇ ಮೊಟಕುಗೊಳಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮದಾಗಿರ್ಬೇಕಾದ್ರೆ ಈ 8 ಜನರಲ್ಲಿ ಏನಾದರೂ ಮಾಡಿ ಇನ್ನೊಂದು 2-3 ಸೀಟ್ನ ನಾವು ಗೆದ್ಕೊಂಡ್ಬಿಟ್ರೆ ಅವ್ರು ಎಲ್ಲದಕ್ಕೂ ಪ್ರಯತ್ನ ಮಾಡಲ್ಲ. ಇದಂತೂ ಶತಸಿದ್ಧ. ಎಲ್ಲ ಸೀಟ್ಗಳು ಗೆಲ್ಲಿಸಬೇಕು ಅಂತ ಪ್ರಯತ್ನ ಅವ್ರದಲ್ಲ. ಕೇವಲ ಅವರು ನಾಟಕೀಯವಾಗಿ ನೌಕರರನ್ನ ಮೂರ್ಖ ಮಾಡಿಸಿ ತನ್ನ ಜೊತೆಯಲ್ಲಿರುವಂಥ ಈಗೇನು ಈ ಪೆನಲಲ್ಲಿ ಹಾಕೊಂಡಿದ್ದಾರಲ್ಲ 8 ಜನಕ್ಕೆ ಗೆಲ್ಲಿಸಬೇಕು ಅಂತ ಪ್ರಯತ್ನ ಅವ್ರದಲ್ಲ. ಕೇವಲ 2-3 ಸೀಟ್ ಗೆದ್ಕೊಂಡ್ಬಿಟ್ರೆ ಮುಂದಿನ 5 ವರ್ಷದ ಅವಧಿಗೆ ನಾವು ಸೊಸೈಟಿನ ಪೂರ್ತಿ ಮುಚ್ಚಬೇಕು. ಈಗೇನು ಗೃಹ ನಿರ್ಮಾಣ ಸಹಕಾರ ಸಂಘ ಕೇವಲ ಪೇಪರಲ್ಲಿ ಮಾತ್ರ ಓದಿದೆ. ಇನ್ನೊಂದು ಬಾರಿ ಏನಾದರೂ ಅವ್ರಿಗೆ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಈ ಪತ್ತಿನ ಸಹಕಾರ ಸಂಘರು ಕೂಡ ಪೇಪರಲ್ಲೇ ನೋಡಬೇಕಾಗುತ್ತೆ. ಬಂಧುಗಳೇ, ನಾವೆಲ್ಲ ಪ್ರಜ್ಞಾವಂತರಿದ್ದೀವಿ, ಪ್ರಬುದ್ಧರಿದ್ದೀವಿ. 1-10 ಬಾರಿ ಯೋಚನೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿಯೋದಲ್ಲೇ ಯಾವುದೋ ಒಂದು ಹಣ, ಹೆಂಡ, ಗುಂಡು, ತುಂಡು, ಜಾತಿ ಅಂತ ಅನ್ಕೊಂಡು ಹೀಗೆ ಬರುವಂಥವರಿಗೆ ಈ ಅನುಭವ ಮಂಟಪದ ನೀವು ಇತಿಹಾಸವನ್ನು ಸೃಷ್ಟಿ ಮಾಡಲೇಬೇಕು, ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು ಅಂತ ನಾವು ಅನ್ನೋದು ಮಾತನ್ನ ಹೇಳೋದು ಬಯಸ್ತೀನಿ. ಇವರ ಭ್ರಷ್ಟಾಚಾರದ ಕೂಪಗಳಿಗೆ ಇವತ್ತು ಎಷ್ಟೋ ಕುಟುಂಬಗಳು ತನ್ನ ಕುಟುಂಬಕ್ಕೆ ಒಂದು ಒಳ್ಳೆ ಆಹಾರ ತಂದು ಕೊಡೋದಕ್ಕೆ ಆಗ್ತಾ ಇಲ್ಲ. ನಾವು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನ ಕೊಟ್ಟಿದ್ದೀವಿ, ಬಹಳ ಒಳ್ಳೊಳ್ಳೆ ಭರವಸೆಗಳು ಕೊಟ್ಟಿದ್ದೀವಿ. ಇವರು ಹೋದ ಬಾರಿ ಪ್ರಣಾಳಿಕೆಯಲ್ಲಿ ಹಾಕಿರುವಂತಹ ಭರವಸೆಗಳು ಒಂದಾದ್ರೂ ಈಡೇರಿಸಿದಾರಾ? ಇಷ್ಟೆಲ್ಲ ದೊಡ್ಡ ಭಾಷಣ ಬಿಗಿತಾರಲ್ಲ. ಪ್ರಣಾಳಿಕೆಯಲ್ಲಿ ತುಂಬಾ ಹಾಸ್ಯಾಸ್ಪದವಾದಂಥ ಪ್ರಣಾಳಿಕೆಗಳನ್ನ ಹಾಕಿದ್ದಾರೆ. ತಾವು ನೋಡ್ಬೋದು, ನೋಡಿರ್ತೀರಿ, ಬಹುಶಃ ಅವ್ರು ನಿನ್ನೆ ಬಂದು ಹೋಗಿರ್ತಾರೆ ನೋಡಿ. ಇವರು ಈಡೇರಿಸಿರುವಂಥ ಬೇಡಿಕೆ ನಾವು ಹೇಳಿದ್ದು 1ನೇ ಮತ್ತು 2ನೇ ಬೇಡಿಕೆ. ಯಾಕಂದ್ರೆ ಅಧಿಕಾರದಲ್ಲಿರೋರು ನೀವು, ವಿರೋಧ ಪಕ್ಷದಲ್ಲಿರೋರು ನಾವು. ನಿಮ್ಮ ಪ್ರಣಾಳಿಕೆ ಭರವಸೆ ಈಡೇರಿಸೋದಕ್ಕೆ ನಿಮಗೆ ಅಧಿಕಾರ ಇದೆ, ನಮಗಿಲ್ಲ. ನಿಮ್ಮ ಪ್ರಣಾಳಿಕೆ ಭರವಸೆಯಲ್ಲಿ ಮುಖ್ಯವಾದ ಬೇಡಿಕೆ 2 ಈಡೇರಿಸಿ ಅಂತ ಹೇಳಿದ್ವಿ ನಾವು. ಇಷ್ಟು 2 ಬೇಡಿಕೆ. ಅದು ಯಾವುದು ಅಂತಂದ್ರೆ 1.5 ಲಕ್ಷದಿಂದ ಸಾಲದ ಮೊತ್ತ 1.5 ಲಕ್ಷದಿಂದ 2.5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲಪ್ಪ, ಅದು ಒಂದು. 2ನೇದು, ಈಗ ಪ್ರಚಲಿತವಾಗಿ 12% ಇರುವಂಥ ಬಡ್ಡಿ ದರವನ್ನು 8 ಇಳಿಕೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವು 2ನೇ ಇಳಿಸಿ ನೌಕರರಿಗೆ ಅನುಕೂಲ ಆಗುತ್ತೆ, ನಿಮ್ಮ ಸರ್ಕಾರಕ್ಕೆ ಅಥವಾ ನಿಮ್ಮ ಈಗೇನು ಆಡಳಿತದಲ್ಲಿರುವಂಥ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿದ್ ಸರಿನಾ ತಪ್ಪ? ಇವತ್ತಿನವರೆಗೂ ಈಡೇರಿಸಿದಾರಾ ಸರ್? ಕೊಟ್ಟಿದ್ದಾರಾ? ಅದು ಬರೀ ಕುಡಿ ಅಂತ ಹೇಳಿದ್ರೆ ಇವ್ರು ನೋವಾಗಿದೆ. ಪ್ರಣಾಳಿಕೆ ಭರವಸೆ ಇವತ್ತಿನವರೆಗೂ ಈಡೇರಿಸಿಲ್ಲ. 5 ಭರವಸೆಗಳನ್ನ 15ರ ಪೈಕಿ 6 ಭರವಸೆಗಳು ಈಡೇರಿಸಿದಾರಂತೆ. ಎಂಥ ಭರವಸೆಗಳು ಅಂತಂದ್ರೆ ತುಂಬಾ ಹಾಸ್ಯಾಸ್ಪದವಾಗಿದೆ. ಅಂದ್ರೆ ನಾವು ಕನಿಷ್ಠ ಈ ಪೇಪರ್ನು ಕೂಡ ಓದಕ್ಕೆ ಆಗದಿರುವಂತ ಮೂರ್ಖರು ಅಂತ ತಿಳ್ಕೊಂಡು ನಮ್ಮನ್ನು ಮೂರ್ಖರನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಅವ್ರು ಬೇಡಿಕೆ ಈಡೇರಿಸಿದಾರಂತೆ. ಕ್ರಮ ಸಂಖ್ಯೆ 3ರಂತೆ ಸಂಘದ ಸದಸ್ಯರು ಯಾವುದಾದ್ರೂ ಕಾಯಿಲೆಗೊಳಗಾದ್ರೆ ವೈದ್ಯಕೀಯ ಮುಂಗಡ ನೀಡುತ್ತೇವೆ ಎಂದು ಕೊಟ್ಟ ಭರವಸೆ ನಡೆದುಕೊಳ್ಳುತ್ತೇವೆ. ನಾಚಿಕೆ ಆಗೋದಿಲ್ವಾ? ಈ ಭರವಸೆ ನೀವು ಮಾಡಿದ್ದಲ್ಲ, ಹಿಂದಿನ ಕಾಲದಿಂದಲೂ ಬಂದಿರುವಂಥ ಬೇಡಿಕೆ. ಇದು ತಲತಲಾಂತರದಿಂದ ನಿರಂತರವಾಗಿ ಈಗಾಗಲೇ ರನ್ನಿಂಗಲ್ಲಿದೆ. ಅದನ್ನು ನೀನು ಏನೇ ಈಡೇರಿಸಿದ್ದು ಅದನ್ನು ಸುಳ್ಳು ಹೇಳೋದಕ್ಕೆ ಒಂದು ಇತಿಮಿತಿ ಬೇಡವಾ? ನೆಕ್ಸ್ಟ್, ಕ್ರಮ ಸಂಖ್ಯೆ 6ರಲ್ಲಿ ನೀಡಿದ ಭರವಸೆಯಂತೆ ಸಂಘದ ಸದಸ್ಯರಿಗೆ ನಿವೃತ್ತಿ ಹೊಂದಿದ ನಿಗಮದ ನೌಕರರು, ಅಧಿಕಾರಿಗಳು, ಎಫ್ಡಿ
ಮುದ್ದತ್ತು ಠೇವಣಿ ಸಂಘದಲ್ಲಿ ಡೆಪಾಸಿಟ್ ಮಾಡಿದ್ರೆ ಅದಕ್ಕೆ 9% ಬಡ್ಡಿ. ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ಹಿಂದಿನ ಆಡಳಿತ ಮಂಡಳಿನ ಮಾಡಿದ್ವಿ 9% ಬಡ್ಡಿ ದರ ಠೇವಣಿ ದುಡ್ಡು ಇಟ್ಟರೆ ನೀನೇನು ಮಾಡೋದು? ನೀನು ಮಾಡಿದ್ದು ಏನು ಗೊತ್ತಾ? ನೌಕರರಿಗೆ ಕೊಡ್ತಿದ್ದಂಥ ಟಿ.ಡಿ ಅಮೌಂಟನ್ನು ಬಂದ್ ಮಾಡಿದೀಯಾ. ಇವ್ರು ಕೊಟ್ಟಿರುವಂಥ ಬೇಡಿಕೆಗಳು. ಇನ್ನು ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳ್ತಾರೆ, ಸಂಘದ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಈ ಸ್ಟ್ಯಾಂಪ್ ಮಾಡ್ತಾರಂತೆ. ಅಯ್ಯೋ, ಇರೋವೇ ಮುಚ್ಕೊಂಡು ಹೋಗ್ತಾ ಇದ್ದಾವೆ ಕಣ್ರಯ್ಯ. ಈ ಸ್ಟ್ಯಾಂಪ್ ಅಂಗಡಿಗಳು ಪಾಪ ಯಾವನೋ ಒಬ್ಬ ಅಂಗವಿಕಲನೋ ಇನ್ನೊಬ್ಬನ ತನ್ನ ಹೊಟ್ಟೆಪಾಡಿಗೋಸ್ಕರ ಈ ಸ್ಟ್ಯಾಂಪ್ ಅಂಗಡಿಗಳು ಹಾಕೊಂಡಿರ್ತಾರೆ, ತಾವೆಲ್ಲ ನೋಡಿರ್ತೀರಿ. ಇವನು ಈ ಪತ್ತಿನ ಸಹಕಾರ ಸಂಘವನ್ನು ಈ ಸ್ಟ್ಯಾಂಪ್ ಅಂಗಡಿ ಮಾಡ್ತಾರಂತೆ. ಅಯ್ಯೋ ಮೂರ್ಖ, ನೌಕರರಿಗೆ ತಿಂಗಳು ಸಂಬಳದ ಮೇಲೆ ಬದುಕುವಂಥ ನೌಕರರು ನಾವು ಒಂದು ಒಳ್ಳೆ ಆಹಾರ ಧಾನ್ಯಗಳನ್ನ ಕೊಡಿ. ಹಿಂದೆ ನಾವು ಪ್ರಣಾಳಿಕೆಯಲ್ಲಿ ಹಾಕಿರುವಂಥ ಭರವಸೆನ ಈ ಪ್ರಣಾಳಿಕೆಯಲ್ಲಿ ಹಾಕ್ಬಿಟ್ಟು ನಾವು ಇದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ. ಕೈಲಿ ಆಗದ ಶತ್ರುವಿನ ಕೊನೆ ಅಸ್ತ್ರ ಅಪಪ್ರಚಾರ ಅಂತ. ಬರೀ ಕೇವಲ ಅಪಪ್ರಚಾರಕ್ಕೆ ಸೀಮಿತವಾಗಿದ್ದೀರಾ, ನಿಮ್ಗೆ ಯಾವುದೇ ಕೈಯಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳ್ತೀನಿ. ಜೊತೆಗೆ ಇನ್ನೊಂದು ಬೇಡಿಕೆ ಅಂತೆ, ಅದೇ ರೀತಿ ಕ್ರಮ ಸಂಖ್ಯೆ 16ರಂತೆ ನಾವು ಕಾರ್ಮಿಕರ ಹಿತಾಸಕ್ತಿ ಸದಾ ಮುಂದೆ ನಿಂತು ಯಾವುದಾದ್ರೂ ಈ ರೀತಿ ಕಷ್ಟ ಬಂದರೆ ಇಲಾಖೆಯ ಸದಾ ಕಾರ್ಮಿಕರ ಪರ ಕೆಲಸ ಮಾಡುತ್ತೇವೆ ಎಂದು ಭರವಸೆ ಅಂತ ಕೆಲಸ ಮಾಡಿದ್ವಿ. ಇದು ಭರವಸೆನಾ? ನೋಡ್ರಿ, ಇದು ಭರವಸೆನಾ? ಎಲ್ಲಾದರೂ ಬಂದಾರ? ಆಯ್ತು ಸರ್, ನಾನು ಬಿಟ್ಬಿಡಿ, ನಾನು ಬಂದಿಲ್ಲ, ಬೇರೆ ನಮ್ಮ ರೂಪದಲ್ಲಿ ಬೇರೆ ಯಾರಾದರೂ ಮುಖಂಡರು ಬಂದಿರ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ಕನಿಷ್ಠ ಅವ್ರು ಕೇಳುವಂಥ ಸೌಜನ್ಯಕ್ಕಾದರೂ ಬಂದಿರ್ತಾರೆ. ಆಯ್ತಾ? ಈ ಭರವಸೆ ಇವರು ಈಡೇರಿಸಿದಾರಾ ಅಥವಾ ಇದು ಭರವಸೆ ಅಂತ ಪರಿಗಣನೆ ಬರುತ್ತಾ? ಸಕಾಲಕ್ಕೆ ನೌಕರರ ಭೇಟಿ ಕೊಟ್ಟು ಅವ್ರ ಸಮಸ್ಯೆ ಅಲ್ಲೇ ತಿಳಿಗೊಳಿಸ್ತಾರಂತೆ, ಅಲ್ಲೇ ಬಗೆಹರಿಸ್ತಾರಂತೆ. ಯಾವ ಮಾರ್ಗ? ಏಜೆಂಟ್ ಕೆಲಸ ಮಾಡ್ಕೊಂಡು ಬದುಕ್ತಿದ್ಯಾ ಶ್ರೀಮಾನ್ ದೇವರಾಜ್ ಚೌರ್? ಏಜೆಂಟ್ ಕೆಲಸ ಮಾಡ್ಕೊಂಡು ಬದುಕ್ತಿದ್ಯಾ? ನನ್ನ ಹತ್ರ ದಾಖಲೆ ಇದೆ. ನೀನು ಎಷ್ಟು ಜನರ ಹತ್ರ ಕೊಳ್ಳೆ ಹೊಡೆದಿದ್ಯಾ ಅಂತ ಅನ್ನೋದು ಬಿಡುಗಡೆ ಮಾಡ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ನೌಕರರ ಹತ್ರ ಏಜೆಂಟ್ ಕೆಲಸ ಮಾಡ್ತಾ ಇದ್ದಾನೆ, ಮಧ್ಯವರ್ತಿ ಕೆಲಸ ಮಾಡ್ತಾ ಇದ್ದಾನೆ. ಮೊದಲು ನೌಕರನ್ನ ಎತ್ಕಟ್ಟಿ ಅವರಿಂದ ದೂರ ದಾಖಲಿಸೋದು, ದೂರ ದಾಖಲಿಸಾದ್ಮೇಲೆ ಮಧ್ಯವರ್ತಿ ಕೆಲಸ ಮಾಡೋದು. ನೀನು ಇಷ್ಟು ಕೊಡು, ಅವ್ರಿಗೆ ಕೊಡಿಸ್ತೀನಿ ಅಂತ ಅನ್ನೋದು, ಅದರಲ್ಲಿ ಅರ್ಧ ಇವನ್ ಕೊಳ್ಳೆ ಹೊಡೆಯೋದು, ಅರ್ಧ ತಗೊಂಡೋಗಿ ಅಲ್ಲಿ ಕೊಡೋದು. ಇದು ನಾನು ಈಗ ಬಂದು 4-5 ವರ್ಷ ಆಗಿದೆ. ನೀವು ಭಾಳ ಹಿರಿಯರಿದ್ದೀರಿ, ನಿಮಗೆ ಭಾಳ ದಿವಸದಿಂದ ಗೊತ್ತಿರುತ್ತೆ ಅವ್ರ ಮಧ್ಯವರ್ತಿ ಕೆಲಸಗಳು. ಅಂಥವ್ರು ಇವತ್ತು ನಾವು ಪಟ್ಟದ ಮೇಲೆ ಕೂಡಿಸ್ತಾ ಇದ್ದೀವಿ ಅಂತಂದ್ರೆ ನಾವೆಂತ ಮೂರ್ಖರು ಅಂತ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಒಂದು ಅಂತ ಕಳ್ಳರನ್ನ ಇವತ್ತು ತಗೊಂಡ್ಬಂದು ಪಟ್ಟದ ಮೇಲೆ ಕೂಡಿಸ್ತಾ ಇದ್ದೀವಿ.